ಫ್ರೆಂಡ್ಸ್, ಅಂತೂ ಇಂತೂ ಫೇಸ್ಬುಕ್ ಅಲ್ಲಿ ಪೇಮೆಂಟ್ ಬಂದೇ ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೃದಯಪೂರ್ವಕವಾಗಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಸತತವಾಗಿ 7 ತಿಂಗಳು ಕಷ್ಟಪಟ್ಟಿದ ಫಲ ಇದು. ಈಗ ಬರೀ ದುಡ್ಡಲ್ಲಿದು ನೀವು ಕೊಟ್ಟಿರೋ ಪ್ರೀತಿ, ನೀವು ಕೊಟ್ಟಿರೋ ಸಪೋರ್ಟು, ನೀವು ಕೊಟ್ಟಿರೋ ವಿಶ್ವಾಸ, ಆ ನಂಬಿಕೆ ಇದಲ್ಲ, ಅದು ತುಂಬಾ 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 ಖುಷಿ ಆಗ್ತದೆ ಫ್ರೆಂಡ್ಸ್. ಯಾಕಂದ್ರೆ ಆ ನಿಮ್ಮ ಸಪೋರ್ಟಿಗೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದೇ ರೀತಿ ಸಪೋರ್ಟ್ ಮಾಡಿ, ಇದೇ ರೀತಿ ಬೆಳೆಸಿ. ಯಾಕಂದ್ರೆ ಒಂದು ವಿಡಿಯೋ ಮಾಡಾಕ ತುಂಬಾ ಕಷ್ಟ ಇದೆ. ಯಾಕಂದ್ರೆ ನನಗ್ ಗೊತ್ತು, ವಿಡಿಯೋ ಮಾಡೋರಿಗೆ ಗೊತ್ತು. ಬೆಳಿಗ್ಗೆ ಡ್ಯೂಟಿ ಮುಗಿಸ್ಕೊಂಡ್ ಬಂದು ಸಾಯಂಕಾಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೂ ನಾನು ಯಾವತ್ತೂ ವಿಡಿಯೋ ಮಾಡೋದ್ ಬಿಟ್ಟಿಲ್ಲ. ವಿಡಿಯೋ ಮಾಡ್ತೀನಲ್ಲ, ಎಷ್ಟೋ ಜನ ಅಂದಿದ್ದಾರೆ, ಏನಪ್ಪ ಇವನ್ ಟೈಮ್ ಪಾಸ್ ವಿಡಿಯೋ ಮಾಡ್ತಾ ಇದ್ದಾನ, ಏನು ಹಂಗಿಂಗ್ ಅಂತೇಳಿ. ಹೌದು, ನಾನು ಟೈಮ್ ಪಾಸ್ಗೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹಂಗೆ ತಿಳ್ಕೊಂಡ್ನು ಏನ್ ಪರವಾಗಿಲ್ಲ. ಯಾಕಂದ್ರೆ ನಾನು ಕೆಟ್ಟ ಕಮಿಟ್ ಆಗಿದ್ರು ನಾನು ಅದಕ್ಕೂ ಆನ್ಸರ್ ಮಾಡಿಲ್ಲ. ಒಳ್ಳೆ ಕಮಿಟ್ಗೂ ಆನ್ಸರ್ ಮಾಡೀನಿ. 4 ಜನ ಒಳ್ಳೆಯವ್ರು ಇರ್ತಾರ, 4 ಜನ ಕೆಟ್ಟವ್ರು ಇರ್ತಾರ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ನಾವ್ ಮಾಡೋ ಕೆಲಸ ಬಿಟ್ರೆ ಅದ್ರಲ್ಲಿ ನಮ್ಮ ಕೆಲಸ ಯಾವತ್ತು ಮಧ್ಯದಲ್ಲಿ ಬಿಡಕ್ ಹೋಗ್ಬಾರ್ದು. ಏನ್ ಮಾಡ್ತಿದ್ನಪ್ಪ, ನನ್ನ ಹತ್ರ ಏನಿಲ್ಲ, ಹಿಂದ್ ಬ್ಯಾಕ್ ಗ್ರೌಂಡ್ ಇಲ್ಲ ನೋಡಿ, ಹಿಂದ್ ಏನಿಲ್ಲ, ಬರೀ ಗೋಡೆ ಇದೆ, ಬರೀ ಒಂದ್ ಮೊಬೈಲ್ ಇದೆ, ಇದು ಒಂದು ಮೈಕ್ ಇದೆ ಅಷ್ಟೇ. ಅದಕ್ಕೆ ಬಿಟ್ಟು ನನ್ನ ಹತ್ರ ಏನಿಲ್ಲ. ನಾನು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಜನ ಇವತ್ತು ಕಷ್ಟ ನೋಡ್ತಾರ ಹೊರತು ನಿನ್ನ ಹತ್ರ ಏನು ಒಳ್ಳೆ ಬಟ್ಟೆ ಇದೇನು, ಏನು ಬ್ಯಾಕ್ ಗ್ರೌಂಡ್ ಇದೇನು, ನೀನ್ ಯಾವ ತರ ಇದೆ ಆ ತರ ನೋಡಂಗಿಲ್ಲ. ರಿಯಾಲಿಟಿ ನೋಡ್ತಾರೆ ಫ್ರೆಂಡ್ಸ್.